ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ಯಾಕೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿದ್ದೀನಿ ಅಂತ ನಿಮಗೆ ಆಶ್ಚರ್ಯ ಆಗ್ತಿದೆಯಾ? ಎಲ್ಲರಿಗೂ ಜಾನ್ವರಿಯಿಂದ ವರ್ಷ ಸ್ಟಾರ್ಟ್ ಆದರೆ ನಮಗೆ ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೀಗೆ ನಮಗೆ ವರ್ಷ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ. ಕಹಿ ಎಲ್ಲ ಮರೆತು ಸಿಹಿಯಾಗಿರಲಿ ನಿಮ್ಮ ಜೀವನದಲ್ಲಿ. ಎರಡು ಸಮನಾಗಿರ್ಬೋದು, ಸಿಹಿ ಕಹಿ ಎಲ್ಲದು ಹಳೆದೆಲ್ಲ ಮರೆತು ಹೊಸತನ ತಗೊಂಬಂದು ಎಲ್ಲರ ಬದುಕಲ್ಲಿ ಬೇವು ಬೆಲ್ಲ ಕಹಿ ಕಮ್ಮಿ ಇರಲಿ, ಬೇವು ಕಮ್ಮಿ ಇರಲಿ, ಸಿಹಿ ಜಾಸ್ತಿ ಇರಲಿ, ಬೆಲ್ಲನೇ ತುಂಬಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒನ್ ಮೋರ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಬೇಗ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪಾತ್ರೆ ವಾಷಿಂಗ್ ಇದೆ, ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ. ಪಾತ್ರೆ ತೊಳೆದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನಂತ ಗೊತ್ತಿಲ್ಲ, ಬಟ್ ಕಂಟಿನ್ಯೂ ಮಾಡ್ಕೊತ ಹೋಗಿ. ಪಾತ್ರೆ ಆಯಿತು. ಸೊ ನೆಕ್ಸ್ಟ್ ಏನು ಹೇಳಿ, ತಿಂಡಿ ಮಾಡೋಣ. ಲೇಟ್ ಆಗಿದೆ ಆಲ್ರೆಡಿ. ತರಕಾರಿ ಕಟ್ಟಿಂಗ್ ಮಾಡಿ ಸಾವ್ಗೆ ಉಪ್ಪಿಟ್ಟು ಮಾಡಬೇಕು. ನಾವು ನೋಡಿ ಲೇಡೀಸ್ ಮಾಡೋದಲ್ಲಿದೆ ಕೆಲಸ, ಅದು ಚಿಕ್ಕದಿದೆ, ಅದನ್ನು ಕೂಡ ಬಿಡಲ್ಲ, ಅದರಲ್ಲೇ ಚುಟ್ಕೊತೀವಿ. ಅಂದರೆ ಜವಾರಿ ಅಲ್ವಾ, ಚೆನ್ನಾಗಿರುತ್ತೆ. ಇಲ್ಲಿ ತೊಗೊಳೋದೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋ ಸ್ಮೆಲ್ಲೇ ಇರಲ್ಲ ಇಲ್ಲಿ ತೊಗೊಳೋ ಕರ್ಬೇವೆಲ್ಲ. ಹಾಗಾಗಿ ಜವಾರಿ ಆದರೆ ಅಂದರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸ್ಮೆಲ್ಲೇ ಒಂಥರ ಗಮ್ಮಂತ ಬರ್ತಾ ಇರುತ್ತಲ್ವ. ಹಾಗಾಗಿ ಚಿಕ್ಕದಿದೆಯಲ್ಲ, ಅದಕ್ಕೆ ಒಂದೇ ಒಂದು ಕೊಯ್ಕೊತೀನಿ ನಾನು. ಸ್ವಲ್ಪ ಬೆಳೆಯೋಕ್ಕೆ ಬಿಡಬೇಕು, ಅದನ್ನು ಬೆಳೆಯೋಕ್ಕೆ ಬಿಡೋಂಗಿಲ್ಲ. ನೋಡಿ ಎಷ್ಟು ಚಿಕ್ಕದಿದೆ ಅದರಲ್ಲೇ. ಬನ್ನಿ, ಯಾರ್ಯಾರ್ದೆಲ್ಲ ತಿಂಡಿ ಆಗಿಲ್ಲ ತಿಂಡಿ ತಿನ್ನೋಣ. ಶಾವ್ಗೆ ಬಾತ್ ರೆಡಿ. ಮೊನ್ನೆ ಊರಿಗೆ ಹೋದಾಗ ಅಮ್ಮ ಕಳಿಸಿದ್ರು, ಅದೇ ಶಾವ್ಗೆನೇ ಈಗ ಉಪ್ಪಿಟ್ಟು ಮಾಡ್ಕೊಂಡಿರೋದು. ನೋಡಿ, ಎಲ್ಲದಕ್ಕೆ ಇದು ಬೇಕು ನಮಗೆ. ಟೀ ಕುಡಿತೀನಿ, ಚಿಪ್ಸ್ ತಿಂತೀನಿ, ತಿಂಡಿ ತಿಂತೀನಿ, ಚಿಪ್ಸ್ ತಿಂತೀನಿ, ಹಾಗೆ ಕೂತಿರ್ತೀನಿ, ಚಿಪ್ಸ್ ತಿಂತೀನಿ. ಹಾಗಾಗಿದೆ ಈಗ. ಪಾಟ್ ಇದೆ, ಇದಕ್ಕೆ ಬೇಕಾಗಿರೋ ಸಸಿ ಇಲ್ಲ, ಹಾಗೆ ಮಣ್ಣು ಕೂಡ ಇಲ್ಲ. ಇಲ್ಲಿ ಒಂದು ಊಟ ಬೇಕಾದ್ರೂ ಕೊಡ್ತಾರೆ, ಮಣ್ಣು ಮಾತ್ರ ಯಾರು ಕೊಡೋದಿಲ್ಲ. ಬನ್ನಿ, ಕೆಲವೊಂದು ರೀಪಾಟ್ ಮಾಡೋಣ. ಮಣ್ಣಿಲ್ಲಂದು ಸುಮ್ಮನೆ ಆಗಿದೆ, ಆದರೂ ಪ್ಲಾಸ್ಟಿಕ್ ಒಳಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಷ್ಟೇ. ಮಣ್ಣು ತಂದಾಗ ಬೇಕಾದ್ರೆ ಬೇರೆ ಮಣ್ಣು ಅಂದಮೇಲೆ ಹಾಕ್ಬೇಕನ್ನೋದು ತುಂಬ ಇತ್ತು ಗೈಸ್ ನನಗೆ. ಆದರೆ ಯಾಕೋ ಮನೇಲಿ ಇದ್ದೀನಲ್ವಾ, ಹಾಗಾಗಿ ಮಣ್ಣಿಲ್ಲ, ಸಿಪ್ ಮಾಡ್ತೀನಿ ಅಷ್ಟೇ, ಅದರಿಂದ ಇದಕ್ಕೆ ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಮಣ್ಣು ತೊಗೊಂಬಂದಮೇಲೆ ಮಿಕ್ಸ್ ಮಾಡಿ ಮತ್ತೊಂದು ಸಲ ಹಾಕಿದ್ರೆ ಆಯಿತು ಅಂತ. ಯಾಕಂದರೆ ಮಣ್ಣು ಯಾವಾಗ ತೊಗೊಂಬರ್ತೀನಿ ಗೊತ್ತಿಲ್ಲ. ಹಾಗಾಗಿ ಹೋಲ್ ಇರಲ್ಲಲ್ವ, ಒಂದು 4 ಹೋಲ್ ಮಾಡಬೇಕು. ಗಾಳಿ ನೀರು ಹಾಕಿರೋದು ತುಂಬ, ಇನ್ಮೇಲೆ ಮಳೆ ಅಲ್ವಾ, ಇನ್ನು ಸ್ಟಾರ್ಟ್ ಅಲ್ವಾ, ಹಾಗಾಗಿ ನೀರು ಕೆಳಗಡೆ ಹೋಗಲಿ ಅಂತ ಒಂದು 4 ಇದೆ, ಒಂದೆರಡು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು. ಅಂದರೆ ಏನು ಮಿಸ್ ಮಾಡ್ಕೊತೀನಿ ಗೊತ್ತಾ ಗೈಸ್, ಎಸ್ಟೇಟ್ ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಅಲ್ಲೇ ಪರಿಸರ ನೀವು ನೋಡೇ ಇದ್ದೀರಾ, ಏನೋ ಒಂಥರ ಗಿಡ ಮರ ತುಂಬ ಚೆನ್ನಾಗಿರುತ್ತಲ್ವ. ನಾನಂದರೆ ತುಂಬ ಚಿಕ್ಕವಳಿದ್ದಾಗಿಂದನೂ 3 ವರ್ಷ 4 ವರ್ಷದಿಂದನೂ ಅಮ್ಮ ಅಪ್ಪಾಜಿ ತೋಟದ ಹತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು. ಹಾಗಾಗಿ ಆಗಿಂದನೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನನಗೆ, ಹಾಗಾಗಿ ತುಂಬ ಇಷ್ಟ. ಆಮೇಲೆ ನೆಕ್ಸ್ಟು ಅಪ್ಪಾಜಿ ಅಮ್ಮ ತೀರ್ಕೊಂಡ್ಮೇಲೂ ನಾನು ನಮ್ಮ ಚಿಕ್ಕಣ್ಣ ಅಲ್ಲೇ ಇದ್ದಿದ್ದು. ಅದಾದಮೇಲೆ ಅಕ್ಕರೂರಿಗೆ ಬಂದಮೇಲೆ ಪೃಥ್ವಿ ಮದುವೆ ಆಯಿತು. ಹಾಗಾಗಿ ಅದು ಮದುವೆ ಆದಮೇಲೆ ಕೊರೋನಾ ಲಾಕ್ಡೌನ್ ಆಯ್ತಲ್ವ, 1 ವರ್ಷ ಏನೋ ಇದ್ವಿ ಅಷ್ಟೇ ದಾವಣಗೆರೆಯಲ್ಲಿ. ನೆಕ್ಸ್ಟ್ ನನಗೆ ಕೆಲಸ ಗೊತ್ತಿದ್ದು ತೋಟದಲ್ಲಿ ಅಷ್ಟೇ. ಹಾಗಾಗಿ ಪೃಥ್ವಿನೂ ಅಲ್ಲಿಗೂ ಒಂದು ವರ್ಷ ಅಲ್ಲ 2 ವರ್ಷ ಕರ್ಕೊಂಡು ಹೋಗಿದ್ದೀನಿ ತೋಟದ ಹತ್ರನೇ. ಅಂದರೆ ನನಗೆ ಕೆಲಸ ಗೊತ್ತಿದ್ದು ತೋಟದ ಕೆಲಸ ಅಷ್ಟೇ ಅಲ್ವಾ, ಹಾಗಾಗಿ ಪೃಥ್ವಿನೂ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ 2 ವರ್ಷ. ಅಂದರೆ ನನಗೆ ತುಂಬ, ನಾನು ನನ್ನ ಲೈಫಲ್ಲಿ ತುಂಬ ಮಿಸ್ ಮಾಡ್ಕೊತೀನಿ ಅಂತಂದರೆ ತೋಟನ. ಅಲ್ಲೊಂಥರ ತುಂಬ ಚೆಂದ ಇರುತ್ತೆ ಅಲ್ವಾ, ಯಾವುದೇ ಆಗಿರಲಿ. ಹಾಗಾಗಿ ನಾನು ತುಂಬ ಮಿಸ್ ಮಾಡ್ಕೊತೀನಿ.
ಅಂದರೆ ಅಲ್ಲೊಂಥರ ಎಷ್ಟು ಚೆನ್ನಾಗಿರುತ್ತೆ, ನೀವು ನೋಡಿರ್ತೀರಾ ಎಷ್ಟೆಷ್ಟು ಕಡೆ ಎಲ್ಲ ವೀಡಿಯೋಸ್ ಮಾಡೋರ್ನೆಲ್ಲ ಕೆಲವ್ರು ನೋಡಿರ್ತೀರಾ. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಎಂಥದೇ ಆಗಿರ್ಬೋದು, ಒಂದು ಗಿಡ ಮರ ಹೂವಿನ ಸಸಿ ಅಂದರೆ ತುಂಬ ಚೆನ್ನಾಗಿರುತ್ತಲ್ವ ಅಲ್ಲಿ. ನೋಡಲಿಕ್ಕೆ ಒಂಥರ ಚೆಂದ ಆಗುತ್ತೆ ಅಲ್ಲಿ. ಹಾಗಾಗಿ ನಾನೀಗ ಹೋಗೋದು ಬಿಟ್ಟೆ ಸುಮಾರು ಒಂದು 6 ವರ್ಷ ಆಯ್ತೆ. ಅಕ್ಕರೂರಿಗೆ ಬಂದಾಗಿಂದ ಹೋಗಿಲ್ಲ. ಅದಕ್ಕಿಂತ ಮುಂಚೆ ಅಲ್ಲೇ ಇದ್ದಿದ್ದೆ. ನಾನು ತುಂಬ ಚಿಕ್ಕವಳಿದ್ದಾಗಿಂದ ಅಲ್ಲೇ ಇದ್ದಿದ್ದು. ಇನ್ನೊಂದು ಏನಂದರೆ, ಇಷ್ಟು ದಿನ ನಾನು ಏನಕ್ಕೆ ಹಾಕಿರಲಿಲ್ಲ ಅಂದರೆ ನೋಡಿ, ಯಾವುದಕ್ಕೂ ಮಣ್ಣು ಸಾಕಾಗ್ತಾ ಇಲ್ಲ, ಎಲ್ಲ ಹಾಗೆ ತೆಗ್ದಿಟ್ಟು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ತುಳಸಿ ಪಾಟ್ ತಂದಮೇಲೆ ನಾನು ತುಳಸಿ ಹಾಕೋದು, ಅಲ್ಲಿವರೆಗೂ ಹಾಕಲ್ಲ, ಅದರಲ್ಲೇ ಇಡ್ತೀನಿ ಅಂತ. ಅಂದರೆ ಅದ್ರಲ್ಲಿ ಪೂಜೆ ಮಾಡಿಸುವಾಗ ಸ್ವಲ್ಪ ಪೂಜೆ ಮಾಡುವಾಗೆಲ್ಲ ಅನಿಸ್ತಾ ಇತ್ತು ಇದಕ್ಕಿಂತ ಇದು ಬೆಟರ್ ಅಲ್ವಾ ತೊಗೊಂಬರೋವರೆಗೂ, ಯಾಕಂದರೆ ಇವಾಗ ಕೂಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಹಾಕಿದ್ದೀನಿ. ಅದರಲ್ಲಿ ತುಳಸಿ ತುಂಬ ಒಣಗೋಗ್ತಿತ್ತು, ಅದು ಯಾಕೋ ಗೊತ್ತಿಲ್ಲ, ಗಾಳಿ ಆಡಲ್ಲಲ್ವ, ಅದಕ್ಕೋಸ್ಕರನೇ ಏನಕ್ಕೋ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ತುಳಸಿದೊಂದೇ ಹಾಕೋಣ ಅಂದ್ಕೊಂಡೆ. ಹಾಗಾಗಿ ಹಲವಾರು ಪಾಟ್ ಇದೆ, ಮಣ್ಣು ಸಿಗಲ್ಲ ಇಲ್ಲಿ. ಅಂದರೆ ಇಲ್ಲಿ ಹೂವಿನ ಗಾರ್ಡನ್ ಇದೆ, ಅಲ್ಲಿಗೆ ಹೋದರೆ ಕೊಡ್ತಾರೆ. ಅಂದರೆ ದುಡ್ಡಿಗೆ ತೊಗೊಂಬರ್ಬೇಕು, ಫ್ರೀ ಏನು ಯಾರೂ ಕೊಡೋದಿಲ್ಲ. ಹಾಗಾಗಿ ತೊಗೊಂಬಂದ್ಮೇಲೆ ಹಾಕೋಣ ಅಂದ್ಕೊಂಡೆ. ಹಾಗೆ ನೆಕ್ಸ್ಟು ಮಣ್ಣು ತೊಗೊಂಬಂದಾಗ ರೀಪಾಟ್ ಮಾಡ್ತೀನಿ. ಅಂದರೆ ನನಗೆ ಗಿಡ ಅದೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ನಿಮ್ಗೆ ಹೇಳ್ತಾ ಇದ್ದೀನಲ್ವ, ತೋಟ ತುಂಬ ಮಿಸ್ ಮಾಡ್ಕೊತೀನಿ ನಾನಂತ. ಹಾಕುವಾಗ ನೋಡಿ ಏನೇನೆಲ್ಲ ಆಗಿದೆ, ಸ್ವಲ್ಪ ಗಿಡ ಎಲ್ಲ ಮುರಿದೋಗಿದೆ. ನಂಗೆ ಅನಿಸಿದ್ದು ಅದೇ, ಅದರಲ್ಲಿರೋದಕ್ಕಿಂತ ಇದರಲ್ಲಿ ಬೆಟರ್ ಅಲ್ವಾ ಅಂತ. ಅಂದರೆ ಇದು ಫೈಬರ್ ಥರನೇ ಬರುತ್ತೆ, ಬಟ್ ಅದರಲ್ಲಿರೋದಕ್ಕೂ ಇದರಲ್ಲಿರೋದಕ್ಕೂ ವ್ಯತ್ಯಾಸ ಇರುತ್ತಲ್ವ, ಹಾಗಾಗಿ ಅಷ್ಟೇ. ಈ 3 ಹಾಕಿದ್ದೀನಿ. ನೆಕ್ಸ್ಟ್ ಮಣ್ಣು ತೊಗೊಂಬಂದ್ಮೇಲೆ ಬೇರೆದೆಲ್ಲ ಹಾಕ್ತೀನಿ, ಯಾಕಂದರೆ ಮಣ್ಣಿಲ್ಲ. ಹಾಗಾಗಿ ಓಕೆ ಗೈಸ್, ಇಷ್ಟೇ ನೋಡಿ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಅಲ್ಲಿ ಸಿಗೋದೆಲ್ಲ ಗಿಡ ಎಲ್ಲ ಇಲ್ಲಿ ಸಿಗಲ್ಲ ಬಿಡಿ. ಅಲ್ಲೇ ಒಂಥರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಅಲ್ಲೆಲ್ಲ ಇದು ಬಂದವರಿಗೆ ತುಂಬ ಗೊತ್ತು ನೋಡಿ. ನಾನಂದರೆ ಚಿಕ್ಕ ಏಜಿಂದನೂ ಅಲ್ಲೇ ಇದ್ದೀನಲ್ಲ, ಹಾಗಾಗಿ ತುಂಬ ಮಿಸ್ ಮಾಡ್ಕೊತೀನಿ. ನಮ್ಮ ಪೃಥ್ವಿಗೆ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿ, ಹಾಗಾಗಿ ಅಲ್ಲಿ ಇರಲಿಲ್ಲ ನಾವು. ಅವರಿಗೆ ಈ ಸೈಡ್ ಇದ್ದ ಅಭ್ಯಾಸ ಅಲ್ವಾ, ಹಾಗಾಗಿ ಅಷ್ಟೆ. ಅಂದರೆ ಪ್ಲ್ಯಾಸ್ಟಿಕ್ಕಲ್ಲಿರೋದಕ್ಕೂ ಪಾಟಲ್ಲಿರೋದಕ್ಕೂ ತುಂಬ ಚೇಂಜಸ್ ಇದೆ ಅಂತ ನನಗೆ ಈಗ ಗೊತ್ತಾಯಿತು. ಅಂದರೆ ಯಾವತ್ತೋ ಹಾಕ್ಬಿಡ್ತಿದ್ದೆ, ಮಣ್ಣು ಇರಲಿಲ್ಲಲ್ವ, ಹಾಗಾಗಿ ಅಷ್ಟೇ. ಇದು ನೋಡಿ, ಇದಕ್ಕೆ ಮಣ್ಣೇ ಸಾಕಾಗಿಲ್ಲ ಆಲೋವೆರಾಗೆ. ಇದು ತುಳಸಿನೂ ಅಷ್ಟೇ ಫುಲ್ ಒಣಗಿಬಿಟ್ಟಿತ್ತು, ಹಾಗಾಗಿ ನಾನು ಚೇಂಜ್ ಮಾಡಿದ್ದಿಲ್ಲ. ಅಂದರೆ ತುಳಸಿ ಪಾಟ್ ತೊಗೊಂಬಂದೇ ಹಾಕ್ಬೇಕನ್ನೋದೊಂದು ತಲೆಯಲ್ಲಿತ್ತು ನನಗೆ. ನೋಡೋಣ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ತೊಗೊಂಬಂದಾಗ ಹಾಗೆ ತುಳಸಿನೂ ತೊಗೊಂಬರಬೇಕು ಅಂತ ನನಗೆ ಹಾಗೆ ಬಿಟ್ಟಿದ್ದೆ. ನೋಡೋಣ, ಅಲ್ಲಿವರೆಗೂ ಹೀಗೆ ಪೂಜೆ ಮಾಡಿ. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಕೆಲಸ ಎಂಥದ್ದಿಲ್ಲ, ನಮ್ಮದು ಅಂಗಡಿ ಓಪನ್ ಇದೆ ಕೆಲಸ ನನಗೆ, ಇಲ್ಲಾಂದರೆ ಕೆಲಸ ತುಂಬ ಕಮ್ಮಿ. ಎಲ್ಲ ರೆಗ್ಯುಲರಾಗಿ ಏನಿರುತ್ತೆ ಲೇಡೀಸಿಂದ ಅದಿದೆ, ಅದು ಮಾಡ್ಕೊತೀನಿ. ಟಾಟಾ, ಬಾಯ್, ಲವ್ ಯು.